ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮಿದ್ರಂತ ಅನ್ಕೊಳತೀನಿ. ನಾವಿವಾಗ ವೈಟ್ ಶೋರ್ ಬೀಚ್ ಹೋಮ್ ಸ್ಟೇ ಚೆಕ್ಔಟ್ ಆಗಾಕತ್ತೀವಿ. ಇವತ್ತ ಏನಂದ್ರ ಲೋಕಲ್ ಸೈಟ್ ಸೀಯಿಂಗ್ ನೋಡ್ಕೊಂಡ್ ಬರ್ಬೇಕು. ಸೊ ಯಾವ ಪ್ಲೇಸಸ್ ಅದಾವ ಅಂತ ಹೇಳಿ ಜಸ್ಟ್ ಇವತ್ತ 2 ಪ್ಲೇಸಸ್ ಕವರ್ ಮಾಡತ್ತೀವಿ. ಅದು ಯಾವ್ದಂದ್ರ ಒಂದು ಲೈಟ್ ಹೌಸ್, ಆಮೇಲೆ ಇನ್ನೊಂದು ಮ್ಯೂಸಿಯಂ ಐತಂತ. ಸೊ ಅದನ್ನ ನೋಡ್ಬೇಕಂತ ಪ್ಲಾನ್ ಐತಿ. ಸೊ ನಾವು ಬೈಕ್ ರೆಂಟ್ ಏನ್ ತಗೊಂಡಿದ್ವಲ್ಲ ಅವಾಗ ಅದ್ರಿಂದ ಹೋಗ್ತೀವಿ. ಸೊ ನೋಡೋಣಂತ ಯಾವ ತರ ಐತಿ ಏನಂತ ಪ್ರತಿಯೊಂದು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಆಮೇಲೆ ಇವತ್ತ ನಾನು ಸಿಂಪಲ್ ಆಗಿರಂತ ಈ ಔಟ್ಫಿಟ್ ನ ಹಾಕಿನಿ. ಸೊ ಇದು ಸ್ಕರ್ಟ್, ಇದು ಫ್ಲಿಪ್ಕಾರ್ಟ್ ಅಂಡ್ ಇದು ವಿ2. ಸೊ ವಿ2 ಒಳಗ ತಗೊಂಡಿದ್ದು, ಹುಬ್ಳಿ ಒಳಗ ಐತಲ್ಲ. ಸೊ ಅದ್ ಜಸ್ಟ್ ಸಿಂಪಲ್ ಆಗಿ ರೆಡಿ ಆಗೇನಿ. ಆಮೇಲೆ ಕಂಫರ್ಟೇಬಲ್ ಆಗು ಇರ್ಬೇಕು ಅಂತ ಹೇಳಿ, ಬಿಕಾಸ್ ಓಡಾಡುದು ಬಾಳ ಇರ್ತೈತಿ ಇವತ್ತ. ಸೊ ಅದ್ರ ಸಂಬಂಧ ಕಂಫರ್ಟಬಲ್ ಆಗಿ ಇರೋ ಡ್ರೆಸ್ ಅಂದ್ರೆ ಚಲೋ ಇರ್ತೈತಿ, ನಮ್ಗೂ ಓಡಾಡಕ ಚಲೋ ಅನಿಸ್ತೈತಿ. ಸೊ ಬರ್ರಿ ಇವಾಗ ಲಗೇಜ್ ಎಲ್ಲ ತಗೊಂಬಂದ್ ಇಟ್ಟಾರ, ಹೋಗುನಂತ. ನಾವು ಪ್ಲೇಸಸ್ ಎಲ್ಲ ನೋಡ್ಕೊಂಡ್ ಬರೋದು ಲೇಟ್ ಆಗ್ತೈತಿ, ಚೆಕ್ಔಟ್ ಟೈಮ್ ಆಲ್ರೆಡಿ ಮುಗ್ದಿರ್ತೈತಿ. ಸೊ ಅದ್ರ ಸಂಬಂಧ ಇಲ್ಲೇ ಅವರಿಗೆ ಲಗೇಜ್ ಎಲ್ಲ ಇಟ್ಟು ಹೋಗಿವಿ ಅಂತ ಹೇಳೇವಿ. ಸೊ ಇಲ್ಲೇ ಎಲ್ಲ ಲಗೇಜ್ ಇಟ್ಟೇವಿ. ಸೊ ನೆಕ್ಸ್ಟ್ ಇವಾಗ ಹೋಗ್ಬೇಕು. ಸೊ ಇವಾಗ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಇಲ್ಲಿ ಬಂದೇವಿ ನಾವು. ಇಲ್ಲೇ ಕೇರಳ ಸ್ಪೆಷಲ್ ಅಂತ, ಸೊ ಅಪ್ಪಮ್ ಅಂತದ. ನಾವು ಒಂದ್ಸತಿ ಟ್ರೈ ಮಾಡಿಲ್ಲ, ಸೊ ಇವತ್ತ ಟ್ರೈ ಮಾಡಿದ್ರಾತಂತ ಆರ್ಡರ್ ಮಾಡೀವಿ. ಸೊ ನೋಡೋಣಂತೆ ಯಾವ ತರ ಬರ್ತೈತಿ ಅಂತ ಹೇಳಿ. ಅದಕ್ಕೆ ಎಗ್ ಕರಿ ಕೊಡ್ತಾರಂತ ಅದ್ರ ಜೊತೆ ಕಾಂಬಿನೇಷನ್ ಆಗಿ. ಸೊ ನಿಮ್ಗೂ ತೋರಿಸ್ತೀನಂತ ಯಾವ ತರ ಐತಿ ಅಂತ. ಇದಂತ ನೋಡ್ರಿ ಅಪ್ಪಮ್ ಅಂದ್ರ ಇವನ್ನ 3 ಪೀಸ್ ಕೊಟ್ಟಾರ. ಸೊ ಇದು ಸೇಮ್ ದೋಸಾ ಇದ್ದಂಗ ಕಾಣ್ಸಾತೈತಿ. ಆಕ್ಚುಲಿ ಹೆಂಗೈತೆ ಅಂತ ಟೇಸ್ಟ್ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಎಗ್ ಕರಿ ಕೊಟ್ಟಾರ. ನೋಡುನ್ ತಡಿ, ಟೇಸ್ಟ್ ಮಾಡಿ ಹೇಳ್ತೀನಿ ತಡ್ರಿ ಹೆಂಗೈತಿ ಅಂತೇಳಿ. ಚೆನ್ನಾಗೈತ್ರಿ. ಬೀಚ್ ಇಂತ ಈ ಸೈಡ್ ಬಂದ್ರ ಇಲ್ಲೇ ಅಲೆಪಿ ಲೈಟ್ ಹೌಸ್ ಐತಿ. ಸೊ ಇವಾಗ ಲೈಟ್ ಹೌಸ್ ಮುಂದ್ಗಡೆನ ನಾನು ನಿಂತೀನಿ. ಆಮೇಲೆ ಇದ್ರದ್ದು ಚಾರ್ಜಸ್ ವಿಷಯಕ್ ಬಂದ್ರ ಅಡಲ್ಟಿಗೆ 20 ರುಪೀಸ್ ಅಂಡ್ ಚಿಲ್ಡ್ರನ್ಸಿಗೆ 10 ರುಪೀಸ್. ಆಮೇಲೆ ಫಾರಿನರ್ಸಿಗೆ 50 ರುಪೀಸ್ ಚಾರ್ಜ್ ಮಾಡ್ತಾರ, ಸೀನಿಯರ್ ಸಿಟಿಸನ್ನಿಗೂ 10 ರುಪೀಸ್ ಚಾರ್ಜ್ ಮಾಡ್ತಾರ. ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ತಿಳ್ಕೊಂಡಂತ. ಸೊ ಇನ್ನ ಟೈಮಿಂಗ್ ವಿಷಯಕ್ ಬಂದ್ರ 9 AM ಟು 11:45 AM ತನ ಇರ್ತೈತಿ. ಆಮೇಲೆ 2 PM ಟು 5:30 ಮಟ ಇರ್ತೈತಿ. ಸೊ ಇನ್ನ ಫೋಟೋಗ್ರಫಿಗೆ 10 ರುಪೀಸ್ ಚಾರ್ಜ್ ಮಾಡ್ತಾರ. ಸೊ ಇದಿಷ್ಟು ಇದ್ರದ್ದು ಡೀಟೇಲ್ಸ್ ಐತಿ. ಸೊ ಇವಾಗ ಒಳಗಡೆ ಹೋಗೋನ್ ಬರ್ರಿ. ಆಮೇಲೆ ಅಲ್ಲೇ ಟಿಕೆಟ್ ತಗೊಂಡು ಅದಾದ್ಮೇಲೆ ನೋಡೋಣ. ಆಮೇಲೆ ಮಂಡೇ ಒಂದ್ ಹಾಲಿಡೇ ಇರ್ತೈತಿ. ಸೊ ಮಂಡೇ ಬರಾಕ್ ಹೋಗ್ಬ್ಯಾಡ್ರಿ, ಹೋಗುನ್ ನಡ್ರಿ. ಇವಾಗ ಇಲ್ಲೇ ಟಿಕೆಟ್ ತಗೊಳತಾರ. ಸೊ ಆಲ್ರೆಡಿ ಹೇಳ್ದಂಗ 20 ರುಪೀಸ್ ಪರ್ ಪರ್ಸನ್ ಅಂತ. ಸೊ ಟಿಕೆಟ್ ತಗೊಳ್ಳೋಣ ಅಂತ. 10 ರುಪೀಸ್ ಎಕ್ಸ್ಟ್ರಾ ಪೇ ಮಾಡತ್ತೀವಿ, ಬಿಕಾಸ್ ನಾವು ವಿಡಿಯೋ ಮಾಡ್ಬೇಕಲ್ಲ. ಸೊ ಅದ್ರ ಸಂಬಂಧ ನಿಮ್ಗೂ ತೋರಿಸ್ತೀವಂತ. ಟಿಕೆಟ್ ಅಂದ್ ನೋಡ್ರಿ. ಸೊ ಇದು ಟಿಕೆಟ್ ಐತೆ. ಟಿಕೆಟ್ ತಗೊಂಡು ಒಳಗ್ ಬರುವಾಗ ಫಸ್ಟಿಗೆ ಬರೋದ ಇಲ್ಲೇ ಮ್ಯೂಸಿಯಂ. ಸೊ ಮ್ಯೂಸಿಯಂ ಯಾವ ತರ ಐತಿ ಅಂತ ಒಳಗಡೆ ಹೋಗುನಂತ. ಮೈ ಗಾಡ್, ಬರ್ರಿ. ಇದೇನು ಎಲ್ಲದಿವಂತನೂ ಗೊತ್ತಾಗತ್ತಿಲ್ಲಲ್ಲ. ಸೊ ಇಲ್ಲಿಂತನ ಸ್ಟಾರ್ಟ್ ಆಗ್ತೈತಿ. ಆಟೋಮೆಟಿಕ್ ಕ್ಲಾಕ್ ವರ್ಕ್ ರಿವೈಂಡಿಂಗ್ ಸಿಸ್ಟಮ್ ಯೂಸ್ಡ್ ಅಟ್ ಅಲೆಪಿ ಲೈಟ್ ಹೌಸ್ ಅಂತ ಐತಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬರುದು ಈ ಸೈಡ್ ಲ್ಯಾಂಪ್ ಚಾರ್ಜರ್ ಯೂಸ್ಡ್ ಅಟ್ ವೈಪಿನ್ ಲೈಟ್ ಹೌಸ್ ಅಂತ ಐತಿ. ಲ್ಯಾಂಪ್ ನೋಡ್ರಿ ಎಷ್ಟ್ ದೊಡ್ಡವು ಅದಾವು. ಅದಾದ್ಮೇಲೆ ಇಲ್ಲೇ ಲೈಟ್ ಹೌಸ್ ಆಫ್ ಇಂಡಿಯಾ ಅಂತ ಐತಿ. ಸೊ ಇವೆರಡು ಇದಾವು. ಈ ಕಡೆ ಬಂದ್ರೆ ಇಲ್ಲಿ ಹಾರಿಜೆಂಟಲ್ ಎಕ್ಸ್ಪೆನ್ಷನ್ ಟೈಪ್ ಐತಿ, ಇಲ್ಲೇ ವರ್ಟಿಕಲ್ ಐತಿ. ಸೊ ಅದ ನೆಕ್ಸ್ಟ್ ಇಲ್ಲೇ ಗ್ಯಾಸ್ ಫ್ಲಾಶರ್ ಐತಿ. ಆಮೇಲೆ ಪಾಯಿಂಟ್ ಲ್ಯಾಂಪ್ ಚಾರ್ಜರ್ ಐತಿ, ಸ್ಪಿರಿಟ್ ಜಗ್, ಕಾಪರ್ ಪ್ಯಾನ್, ಲ್ಯಾಂಪ್ ಚಾರ್ಜರ್ ಯೂಸ್ಡ್ ಅಟ್ ಲೈಟ್ ಹೌಸ್. ಇಲ್ಲೇ ಪೆಟ್ರೋಲಿಯಂ ವೇಪರ್ ಬರ್ನರ್. ಪೆಟ್ರೋಲಿಯಂ ವೇಪರ್ ಬರ್ನರ್ ಇದು ಇದು ಪೆಟ್ರೋಲಿಯಂ ವೇಪರ್ ಬರ್ನರ್ 85mm 55mm ಈ ತರ ಡಿಫ್ರೆನ್ಸ್ ಕೊಟ್ಟಿದಾರ. ಆಮೇಲೆ ಇದು ವ್ಯಾಪರೈಸರ್ಸ್. ನೆಕ್ಸ್ಟ್ ಲ್ಯಾಂಪ್ ಚಾರ್ಜರ್ ಯೂಸ್ಡ್ ಅಟ್ ಅಲೆಪಿ ಲೈಟ್ ಹೌಸ್. ಈ ಸೈಡ್ ಬಂದ್ರ ಕಂಟಿನ್ಯೂಸ್ ರನ್ನಿಂಗ್ ಆಪ್ಟಿಕ್ ರಿವಾಲ್ವಿಂಗ್ ಮೋಟರ್ಸ್ ಯೂಸ್ಡ್ ಅಜಿಕೋಡ ಲೈಟ್ ಹೌಸ್. ಇದೇನು ಏನು ಬರ್ದಿಲ್ಲ, ಇದೇನು ಗೊತ್ತಾಗತ್ತಿಲ್ಲ. ಸೊ ಹಂಗ ಇಲ್ಲಿ ನೋಡ್ರಿ ಮೇಲ್ಗಡೆ ಪೋರ್ಟ್ ಆಕ್ಟಿವಿಟೀಸ್ ಅಟ್ ಅಲೆಪಿ ಐತಿ, ಡ್ರಮ್ ಆಪ್ಟಿಕ್ ಐತಿ. ನೆಕ್ಸ್ಟ್ ಈ ಕಡೆ ಬಂದ್ರ ಕೋಸ್ಟಲ್ ವೇಯಿಂಗ್ ಬ್ಯಾಲೆನ್ಸ್ ಯೂಸ್ಡ್ ಅಟ್ ಅಲೆಪಿ ಲೈಟ್ ಹೌಸ್, ಅಲಾದಿನ್ ಲ್ಯಾಂಪ್. ಡಿಫ್ರೆಂಟ್ ನೇಮ್ಸ್ ಇದಾವು ಆಕ್ಚುಲಿ. ಇಲ್ಲೇ ಏರ್ ಆರ್ ಆಯಿಲ್ ಕಂಟೈನರ್ಸ್ ಫಾರ್
ಪೆಟ್ರೋಲಿಯಂ ವೇಪರ್ ಬರ್ನರ್ಸ್ ಐತಿ. ಇದು ಮೇಲ್ಗಡೆನೂ ಐತಿ ನೋಡ್ರಿ, ಕೆಳಗಡೆ ಅಂತ ಮೇಲ್ಗಡೆ ತನ ಇರ್ತೈತಿ. ಇಲ್ಲೊಂದ್ ಸ್ವಲ್ಪ ಸರ್ಕಲ್ ಕೊಟ್ಟಾರ. ಓಲ್ಡ್ ಲೈಟಿಂಗ್ ಅಪರೇಟಸ್ ಆಫ್ ಅಲಿಪಿ ಲೈಟ್ ಹೌಸ್ ಅಂತಿದೆ. ಸೊ ಇದು ಬಾಳ ದೊಡ್ಡದೈತಿ. ಆಮೇಲೆ ಇಲ್ಲೇ ಮ್ಯಾಲ್ ಹತ್ತಿ ಹೋಗ್ಬೇಕು. ಸೊ ಮ್ಯಾಲ್ ಹತ್ತಿ ಹೋಗುನಂತ ಹಿಂಗ ಹೋಗ್ಬೇಕು. ಇಲ್ಲೇ ಸ್ಟೆಪ್ಸ್ ಕೊಟ್ಟಾರ. ಸೊ ಹೋಗುನ್ ನಡ್ರಿ. ಇಲ್ಲ ಅಲೋ ಐತಿ ಇಲ್ಲ, ಈ ತರ ಆಯ್ತಾ? ಸಾಕ್ ಬಿಡ, ನಡಿ ಕೆಳಗ್ ಹೋಗುನಂತ. ಸೊ ಮ್ಯೂಸಿಯಂ ಇಂತ ಹೊರ ಬಂದ ತಕ್ಷಣ ಇಲ್ಲೇ ಅಪೋಸಿಟ್ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಐತಿ. ಬರ್ರಿ ಅದ್ನು ನೋಡೋಣಂತ ಇವಾಗ. ಇಲ್ಲೇ ಎಲ್ಲಾ ಪಾಟ್ಸ್ ಹಾಕಿ ಪ್ಲಾಂಟ್ಸ್ ಎಲ್ಲಾ ಬೆಳೆಸಿದಾರ ನೋಡು, ಚೆನ್ನಾಗೈತಿ. ಬಟ್ ಅದೇನ ಬಿಸ್ಲಿಗೆ ಇನ್ನೂ ಫುಲ್ ಬೆಳ್ದಿಲ್ಲ ಅನಿಸ್ತೈತಿ. ಆಮೇಲೆ ಇಲ್ಲೆಲ್ಲಾನು ಫ್ಲಾಗ್ ಹಾಕಿದಾರ ನೋಡ್ರಿ, ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಅಂತ ಕಲರ್ಸ್ ಫ್ಲಾಗ್. ಸೊ ಇಲ್ಲೇ ಮಕ್ಳು ಕರ್ಕೊಂಡ್ ಬಂದ್ರ ಅವ್ರಿಗೆ ಆಟ ಆಡಕ್ಕೂ ಚಲೋ ಅದಾವ ನೋಡ್ರಿ. ಜಾರ ಬಂಡಿ, ಆಮೇಲೆ ಜೋಕಾಲಿ, ಇದೆಲ್ಲ ಐತ್ ನೋಡ್ರಿ ಇಲ್ಲಿ. ಹಾ, ಜಿಂಕೆ ಮರಿನಾ. ಲಿಫ್ಟ್ ಏನಾರ ಐತಿನ ಇಲ್ಲೇ ನೋಡ್ಬೇಕು ನೋಡ್ರಿ. ನಂಗಂತೂ ಹತ್ತಾಗತ್ತ ಇಲ್ಲ ಗೊತ್ತಿಲ್ಲ. ಪಾರ್ಕ್ ನೋಡ್ಕೊಂಡು ನೆಕ್ಸ್ಟ್ ನಾವು ಎಂಟ್ರೆನ್ಸಿಗೆ ಹೊಂಟಿದೀವಿ. ಇಲ್ಲಿ ಬೋರ್ಡ್ ಏನೋ ಹಾಕಿದಾರ. ವಾಕವೇ technique or reflexively walkway is a path designed to massage similar special points on the sole of feet. ಇಲ್ಲಿ ಬರೀ ಕಾಲೊಳಗೆ ನಡಿಬೇಕು ಅಂತ ಹೇಳಿದಾರೆ. ನಾವು ದಿನ ನಡಿತೀವಿ, ಇಲ್ಲೇ ಕಾಲೊಳಗೆ ನಡೀರಿ ಅಂತ ಹಿರಿಯರು ಹೇಳ್ತಿದ್ರಲ್ಲ. ಬರೀ ಕಾಲೊಳಗಿಂದ ಫುಲ್ ಒಂದ್ ರೌಂಡ್ ನೋಡ್ಕೊಂಡು ಹಿಂಗೆ ಬರ್ಬೇಕು. ಮ್ಯೂಸಿಯಂ ಬಾಜುನೇ ಟಾಯ್ಲೆಟ್ ಐತೆ. ನೆಕ್ಸ್ಟ್ ಈಗ ಒಳಗೆ ಎಂಟ್ರಿ ಆಗಂತೇವಿ. ಸೊ ಈಗ ಒಳಗಡೆ ಹೊಂಟಿವಿ. ನಮ್ಮ ಮೇಡಮ್ ಅವ್ರ ಅಂತರೂ ಬರಾಕ್ ಒಲ್ಲೆ ಅಂದ್ರೆ, ಹತ್ತಕ್ಕ ಒಲ್ಲೆ ಅಂದ್ರೆ. ನಾವು ಒಬ್ಬರೇ ಹತ್ತಕ್ಕೆ ಆಗ್ತೈತೆ ಇಲ್ಲೋ ಒಳಗಡೆ ನೋಡಿಲ್ಲ ಇನ್ನು, ನೋಡಾದ್ರು ಬರೋಣಂತ. ಸದ್ಯಕ್ಕೆ ಕೆಳಗಡೆಯಿಂದ ಮೇಲ್ಗಡೆ ಲೈಟ್ ಹೌಸ್ ಯಾವ ಥರ ಐತೆ ತೋರಿಸ್ತೀನಿ ನೋಡ್ರಿ ನಮ್ಗೆ. ಸೊ ಆ ಸೈಡಿಂದ ಒಳಗಡೆ ಬಂದಾದ್ಮೇಲೆ ನೆಕ್ಸ್ಟ್ ಎಂಟ್ರಿ ಈ ಸೈಡ್ ಐತೆ ಒಳಗಡೆ ಹೋಗಕ್ಕೆ. ಬಾ ಹೋಗುನ್ ಸಾನ. ಫಸ್ಟಿಗೆನೆ ಇಲ್ಲೇ ಎಂಟ್ರಿ. ಫಸ್ಟಿಗೆ ಎಂಟ್ರಿ ಆದ ತಕ್ಷಣ ಪ್ಲೀಸ್ ಲೀವ್ ಯುವರ್ ಫುಟ್ವೇರ್ ಹಿಯರ್ ಅಂತ ಹಾಕಿದ್ದಾರೆ. ನಮ್ಮ ಫುಟ್ವೇರ್ಸ್ನ ಇಲ್ಲೇ ಬಿಡಬೇಕು, ಆಮೇಲೆ ಎಂಟ್ರಿ ಆಗಬೇಕು ಒಳಗಡೆ. ಲೈಟ್ ಹೌಸ್ ಒಳಗಡೆ ಎಂಟ್ರಿ. ಇದು ಬರೀ ಮೇಲ್ಗಡೆ ತೋರಿಸಿಲ್ಲ, ಆ್ಯಕ್ಚುಲಿ ಫುಲ್ ಹೈಟ್ ಐತಿ ಇದು. ಈ ಅಲಿಪಿ ಲೈಟ್ ಹೌಸ್ನ 1862 ಕಟ್ಟಿದ್ರು. ಲೈಟ್ ಹೌಸ್ ಮೇನ್ ನೇವಿಗೇಷನ್ ಪರ್ಪಸ್ ಸಲುವಾಗಿ ಮಾಡ್ತಿರ್ತಾರೆ. ಅಲೆಗಳೇನಾದರೂ ಜೋರಾಗಿ ಬರಾಕ್ ಕುಂತಿದ್ರೆ ಅದು ದಡ ಸೇರಾಕ ಇದೊಂದು ಲೈಟ್ ಹೌಸ್ ಅನುಕೂಲ ಆಗಲಿ ಅಂತೇಳಿ ಮಾಡಿರ್ತಾರೆ. ಹತ್ತಿ 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 ಸಾಕಾಗ ಕುಂತೈತಿ ನನಗೆ. ಭಾಳ ದೊಡ್ಡದೈತಿ, ಹೈಟ್ ಐತಿ ಅದು. ಆಮೇಲೆ ಸಿಂಗಲ್ಲು ಐತಿ. ಮುಂದ್ಗಡೆ ಯಾರು ಬರಂಗಿಲ್ಲ, ಈ ಕಡೆ ಆ ಕಡೆ ನೋಡ್ರಿ. ಇಷ್ಟೇ ಜಾಗದೊಳಗೆ ಹೋಗ್ಬೇಕು ನಾವು. ಬೇಕಂದ್ರೆ ರೆಸ್ಟ್ ಮಾಡಕ್ಕೆ ಇಲ್ಲಿ ಟೈಮ್ ಸಿಗ್ತೈತಿ. ಈ ಸೈಡಿಂದ ಜಂಪ್ ಮಾಡಕ್ಕಂತೂ ಆಗೋದಿಲ್ಲ. ಇದೇ ಲಾಸ್ಟ್ ಇರ್ಬೋದು ಅನ್ಕೋತೀನಿ. ಅಪ್ಪ ಸಾಕಾಗೋಯ್ತು. ಇಲ್ಲೊಂದು ವಿಂಡೋ ಐತೆ ನೋಡ್ರಿ, ಇಲ್ಲಿಂದ ಹೊರಗಡೆ ಕಾಣ್ತೈತಿ. ಮೇಲ್ಗಡೆ ಹತ್ತೋಣಂತೆ. ಮೇಲ್ಗಡೆ ಹತ್ತದ್ರಾಗ ದಮ್ಮೆ ಹತ್ತು ನನಗೆ. ಮೋಸ್ಟ್ಲಿ ಇದೆ ಇರ್ಬೋದು. ಇದೇ ಲಾಸ್ಟ್ ನೋಡ್ರಿ. ये क्या है लाइट टिकट नीचे रखा मैंने वाइफ के पास. ಮೇಲ್ಗಡೆ ಬರ್ಬೇಕಾದ್ರೆ ಟಿಕೆಟ್ ತೊಗೊಂಬರ್ರಿ, ಮರ್ಯಕ್ಕೆ ಹೋಗ್ಬೇಡ್ರಿ, ಕೇಳ್ತಾರೆ. ನಾನು ಕೆಳಗಡೆನೇ ಬಿಟ್ಟು ಬಂದೆ. ನಾನು ಹೆಂಡ್ತಿ ಆರಾಮದ ಕೆಳಗೆ, ನಾವು ಬರೋಬ್ಬರ ಹತ್ತಿ ಕುಂತೀವಿ. ಕುತ್ಕೊಂಡು ಬಂದ್ವಿ. ಇದೆ ನೋಡ್ರಿ ಲೈಟ್ ಹೌಸ್ ಕೊನೆ ಪಾಯಿಂಟ್. ಹಾಯ್, ಮೈ ಟ್ರಿಪ್ ಹೌಸ್ ಬೋಟ್ ಏನಾ ಆಯ್ತಾ? ನಮ್ಮ ಜೊತೆಗೆ ಬೋಟ್ ಹೌಸ್ ಟ್ರಿಪ್ಪಿಗೆ ಬಂದಿದ್ರು, ಬಟ್ ಬೋಟ್ ಬೇರೆದಿತ್ತು. ಸೊ ಇದೇ 360 ವ್ಯೂ ಆಫ್ ಲೈಟ್ ಹೌಸ್ ನೋಡ್ರಿ. ಸರೌಂಡಿಂಗ್ 360 ವ್ಯೂನು ಕಾಣ್ತೈತೆ ಅಲಿಪಿದು. ಫಸ್ಟಿಗೆ ಏನು ನಮ್ಗೆ ಇಲ್ಲಿಂದ ಸ್ಟ್ರೇಟ್ ಕಾಣೋದು ಬೀಚ್. ಏನು ಅಲಿಪಿ ಬೀಚ್ ಹೋಗಿದ್ವಲ್ಲ, ಬೀಚ್ ಐತೆ ನೋಡ್ರಿ ಇಲ್ಲಿ. ಬೀಚ್ ಆದಮೇಲೆ ಒಂದು ರೋಡ್ ಬರುತ್ತೆ. ರೋಡ್ ದಾಟಿ ಒಳಗಡೆ ಬರಬೇಕು. ಒಳಗಡೆ ಬಂದರೆ ಇದು ಲೈಟ್ ಹೌಸ್ ಬರ್ತೈತಿ. ಸ್ಕೂಲ್ ಹುಡುಗರೆಲ್ಲ ಕ್ರಿಕೆಟ್ ಆಡಕ್ಕೆ ಕುಂತಾರೆ ನೋಡ್ರಿ ಅಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ರೈಲ್ವೆ ಗೇಟು. ರೈಲ್ವೆಗೆ ಎಂಟ್ರಿ ಆದಮೇಲೆ ನೆಕ್ಸ್ಟ್ ಇದೆ ಮ್ಯೂಸಿಯಂ ಎಂಟ್ರಿ. ನಾವೇನು ಆಗಲೇ ಬೆಳಗ್ಗೆ ಬಂದಿದ್ವಲ್ಲ ಅದೇ. ಈ 360 ವ್ಯೂ ಯಾವ ಥರ ಐತೆ ಅಂತ ನೋಡೋಂಬರ್ರಿ. ಫುಲ್ ಸರೌಂಡಿಂಗ್ ಅಲಿಪಿ ಇದು. ಸೊ ಬರ್ರಿ ಹೋಗೋಣಂತ ಈಗ ಕೆಳಗಡೆ. ಫುಲ್ ರೌಂಡ್ ಶೇಪ್ ಒಳಗಿರೋದ್ರಿಂದ ಫುಲ್ ಕರ್ವ್ ಅದಾವ ಸ್ಟೆಪ್ಸ್ಗಳು.
ಈ ತರ ಸ್ಟೆಪ್ಸ್ ಐತೆ. ಎಲ್ಲ ಸೈಡ್ ಲೈಟ್ ಹಾಕಿದ್ದಾರೆ, ಕತ್ಲಾಗ್ಬಾರ್ದಲ್ಲ. ಅದಾದ್ಮೇಲೆ ವಿಂಡೋಸ್ಗಳನ್ನು ಇದು ಈ ಕಡೆ ಆ ಕಡೆ ಓಪನ್ ಮಾಡಿಬಿಟ್ಟಿದ್ದಾರೆ. हाँ उतना भाई अभी कम ज्यादा नहीं है, नहीं 360 डिग्री व्यू है, पूरा समुंदर दिखता है. हाँ अच्छा है ನೋಡ್ರಿ, ಇಬ್ರು ಸೇರಿ ಹೋಗಕ್ ಬರಲ್ಲ. ಸೊ ಇಲ್ಲಿಗೆ ನಂದ ಅಲ್ಪಿ ಲೈಟ್ ಹೌಸ್ ವ್ಲಾಗ್ ಎಂಡ್ ಮಾಡಾಕತ್ತೇನಿ. ಸೊ ನೀವೇನಾರ ಅಲ್ಪಿಗ್ ಬಂದ್ರ ಇದನ್ನ ಮಿಸ್ ಮಾಡಕ್ ಹೋಗ್ಬ್ಯಾಡ್ರಿ. ಇದನ್ನು ಡೆಫಿನೆಟ್ ಆಗಿ ಒಂದ್ಸತಿ ವಿಸಿಟ್ ಮಾಡ್ರಿ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾತೀನಿ. ಹೋಪ್ಸ್ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ ವ್ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡ್ರಿ. ಹಂಗ ಇನ್ನು ಜಾಸ್ತಿ ಟ್ರಾವೆಲ್ ವ್ಲಾಗ್ಸ್ ಬರು ಅದಾವು, ಸೊ ಅವನು ಮಿಸ್ ಮಾಡ್ಲಿಲ್ಲಂಗ ನೋಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ ನೆಕ್ಸ್ಟ್ ವ್ಲಾಗ್ನಾಗ ಸಿಗುನಂತ.